ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ಈಗ 4 o'clock. ಸೊ ಸಂಜೆಯಿಂದ ಇನ್ನೊಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಟಿ ವಿಲಿ ನನ್ನ ವ್ಲಾಗ್ನ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಸೊ ನನ್ನ ಚಾನಲ್ನ ನಾನು ಟಿ ವಿಲೂ ನೋಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಅಲ್ವಾ, ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡ್ತಾ ಇದ್ದೀನಿ ನನ್ನನ್ನು. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು, ಅಡುಗೆ ಮಾಡಿರೋದೆಲ್ಲ. ಸೊ ಈಗ ಹೋಗಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೇಕು. ನಮಗ್ ನಾವೇ ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದಲ್ವಾ? ಹೌದಲ್ವಾ, ಮಾಡ್ಕೋಬಾರ್ದಲ್ವಾ? ಅದನ್ನು ಅಷ್ಟೇ ನೋಡಿ ಎಷ್ಟು ನೀರು. ಯಾರಿಗೆಲ್ಲ ಟಾಮ್ ಆ್ಯಂಡ್ ಜೆರಿ ಇಷ್ಟ? ಸೊ ನಮಗಂತೂ ಟಾಮ್ ಆ್ಯಂಡ್ ಜೆರಿ ಇಷ್ಟ. ನಾವು ದೊಡ್ಡವರಾದ್ರೂ ಟಾಮ್ ಆ್ಯಂಡ್ ಜೆರಿ ನೋಡ್ತೀವಿ ಅಲ್ವಾ ಯಶಿಕಾ? ಇಲ್ಲಿ ಟಾಮ್ ಆ್ಯಂಡ್ ಜೆರಿ ಫಿಲಮ್ ಬರ್ತಾ ಇದೆ. ಸೊ ಟಾಮ್ ಆ್ಯಂಡ್ ಜೆರಿ ಫಿಲಮ್ ನೋಡ್ಕೊಂಡು ಕೂತಿದ್ದೀವಿ. ಎಲ್ಲೋದ ಟಾಮ್? ನೀವು ಅದು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿ. ಏನು ಅಲ್ಲಿ ಟಾಮ್? ನಾವಂತೂ ಎಷ್ಟೇ ದೊಡ್ಡವರಾದರೂ ಟಾಮ್ ಆ್ಯಂಡ್ ಜೆರಿನ ಮಾತ್ರ ಬಿಡಲ್ಲ ಅಲ್ವಾ? ಈಗ ಟೈಮು 6:50 ಅಂತ ಅನಿಸುತ್ತೆ. 6:50 or 6:40. ಇನ್ನು ಎಷ್ಟು ಚೆನ್ನಾಗಿ ಬೆಳಕಿದೆ ಅಲ್ವಾ? ಮಳೆ ಎಲ್ಲ ಬಂದಿದೆ, ಚೆನ್ನಾಗಿದೆ. ನನ್ನ ಗಿಡಗಳು ಡೈಲಿ ಇವುಗಳನ್ನ ನೋಡಿಲ್ಲ ಅಂತಂದರೆ ಹಿಂಗೋ ಏನೋ ಒಂಥರ ಮಿಸ್ ಆಗ್ತಾಯಿದೆ. ಸೊ ಇಲ್ಲಿ ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ ಆ ಹೂವು ಬರಲಿ ಅಂತ. ಇವಾಗ ಬರ್ತಾಯಿದೆ. ಈ ಟೈಮಲ್ಲಿ ಗಿಡಗಳು ಹಾಕಿದ್ರೆ ನೀಟಾಗಿ ಚಿಗುರುತ್ತೆ, ಯಾಕೆಂದರೆ ಮಳೆ ನೀರು ಚೆನ್ನಾಗಿ ಬರುತ್ತೆ. ಗ್ರೀನೇ ಹಾಗೆ ಅಲ್ವಾ, ಕಣ್ಣಿಗೆ ಒಂಥರ ಮ್ಯಾಜಿಕ್ ಮಾಡ್ದಂಗೆ ಆಗುತ್ತೆ. ಸೊ ಇವ್ರು ನೋಡಿ, ಬೃಹದಾಕಾರವಾಗಿ ಇಲ್ಲಿದ್ದಿದ್ದು ನನ್ನ ಡೈಸಿ ಕೇಜು ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಈಗ ಇಲ್ಲಿ ಪಾಟ್ಸ್ ಎಲ್ಲ ಬಂತಲ್ವಾ, ಅಲ್ಲಿಟ್ಟರೆ ಏನು ಗೊತ್ತಾ, ಕೋತಿಗಳು ಬರುತ್ತೆ ಅದ್ರ ಮೇಲೆ. ಅವು ಎಷ್ಟು ಬುದ್ಧಿವಂತ ಅಂದರೆ ಬ್ಯಾಲೆನ್ಸ್ ಮಾಡಿಕೊಂಡು ಪಾಟ್ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಅದು ಒಳ್ಳೆ ಝೀಬ್ರಾ ಕ್ರಾಸಿಂಗ್ ಥರ. ಏನು ಬೇಕೋ? ಏನು ಬೇಕೋ? ಏನು ಬೇಕೋ? ನಾನೇನು ತಿಂದಿಲ್ವಲ್ಲ. ಏನು ಬೇಕೋ? ಕೊಡಲ್ಲ, ನಿಂಗೆ ಏನು ಕೊಡಲ್ಲ, ಏನು ಕೊಡಲ್ಲ. ಅಲ್ಲಿರೋದು ಯಾಕೆ ಸುಡ್ತಾ ಇದೆ ಅದು ನನಗೇನಂತೆ. ಕೊಡಲ್ಲ ಕೊಡಲ್ಲ. ಅಯ್ಯೋ, ಚಿನ್ನಿ ಮರಿ ಚಿನ್ನಿ ಮರಿ ಚಿನ್ನಿ ಮರಿ ಚಿನ್ನಿ ಮರಿ ಚಿನ್ನಿ ಮರಿ ಚಿನ್ನಿ ಮರಿ ಚಿನ್ನಿ ಮರಿ. ಚಿಕನ್ ಮಾಡಿ ಕೊಡ್ತೀನಿ, ಚಿಕನ್ ಮಾಡು. ಬೇಕಾ? ಇವಳು ಒಬ್ಬಳು ಗೊತ್ತಾ, ಸ್ವೀಟ್ ಹುಚ್ಚಿ. ಅಲ್ಲಿ ನಾನು ನೆನ್ನೆ ದೇವ್ರಿಗೆ ಮಾಡಿದ ಪ್ರಸಾದದ್ದು ಸ್ವಲ್ಪ ಮಿಕ್ಕಿತ್ತು. ಸೊ ವೇಸ್ಟ್ ಆಗ್ಬಾರ್ದಂತ ನಾನು ತಿಂತಾ ಇದ್ದೆ ಅಲ್ವಾ. ಸೊ ವೇಸ್ಟ್ ಮಾಡಬಾರ್ದು, ಅಲ್ಲಿದೆ ಅಂತ ಕೊಡು ಅಂತ. ಎಲ್ಲಿದೆ ಸ್ವೀಟು? ಹಾಂ, ಎಲ್ಲಿದೆ ಅದು? ಬೇಕಾ? ತಿಂತ್ಯಾ? ಹೆಂಗೆ ತಿನ್ನೋದು? ನಾನು ಕೊಡಲ್ಲಪ್ಪ, ನಾನು ಒಬ್ಬಳೇ ತಿಂತೀನಿ. ಎಲ್ಲಿದೆ ಅದು? ಸ್ಟಫಿಗೆ ಕೊಡೋಣ? ಸ್ಟಫಿ ಬರುತ್ತಾ? ಅಲ್ಲಿಂದ ಬರುತ್ತಾ? ಹೌದಾ? ಚಿಕನ್. ವಾವ್, ವೆರಿ ಗುಡ್. ಚಿಕನ್ ಕೊಡ್ತಿದ್ಯಾ? ವೆರಿ ಗುಡ್. ಹೈ ಫೈ. ಮುಡ್ಡು 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 ಮುಡ್ಡು. ಕಳ್ಳಿ ಏನು ತಿಂತಾ ಇದ್ದಾಳೆ ಗೊತ್ತಾ? ಯಾರು ಟ್ರೈ ಮಾಡ್ತಾರೆ ಈ ಥರ? ನೋಡೋಕ್ಕೆ ಹೆಂಗಾಗ್ತಾ ಇದೆ, ಬ್ರೆಡ್ ಮೇಲೆ ಕೇಕ್ ಸ್ಪ್ರೆಡ್ ಹಾಕ್ಕೊಂಡು. ಥೂ, ಅಲ್ಲಿ ಫಿಂಗರ್ಸ್ ನೋಡ್ಕೊ. ಎಲ್ಲ ಮಾಫಿ ಅಲ್ವಾ? ಯಾರು ತಿಂತಾರೆ ಈ ಥರ? ಇವ್ರು ನೋಡಿ, ಮ್ಯಾಟ್ ಮೇಲೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಚಳಿನಾ ಡೈಸಿ? ಚಳಿನಾ? ಚಳಿ ಆಗ್ತಿದ್ಯಾ?
ಹಾಂ, ಡೈಸಿಗೆ ಅಂತಾನೆ ಮ್ಯಾಟ್ ಇದು. ಸೊ ಅವಳಿಲ್ಲಿ ಮಲ್ಕೋತಾಳೆ. ಓಯ್, ಎಲ್ಲಿ ಡೈಸಿಮಾ? ನಾನು ಬಟ್ಟೆ ಮಾಡಬೇಕು, ಇಷ್ಟೇ ಇರೋದು. ಸ್ವಲ್ಪ ಸ್ವಲ್ಪ ಇದ್ಬಿಟ್ರೆ ಬಟ್ಟೆ ಲಾಟ್ ಆಗಲ್ಲ. ಇಲ್ಲ ಅಂತ ಅಂದರೆ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಇದ್ದಂಗೆ ಬಟ್ಟೆ ಮಾಡಿಸ್ಕೊಡ್ಬೇಕು. ನಾನು ಮಾಡಿಸ್ಕೊಟ್ರೆ ಇವರು ಮೇಡಮ್ ಇದ್ದಾರಲ್ಲ, ಇವರು ಎತ್ತಿಡ್ತಾರೆ. ಸ್ವಲ್ಪ ಒಯ್ ಅಂತಾರೆ ಮಾಡೋಕ್ಕೆ, ಆದರೂ ಮಾಡಲೇಬೇಕು. ಯಾಕೆಂದರೆ ಅವಳ ಬಟ್ಟೆ ಇಲ್ಲಾಂದರೆ ನಾನು ವಾಶೇ ಮಾಡಲ್ಲ. ಅವಳ ಕೆಲಸ ಅವಳೇ ಮಾಡ್ಕೋಬೇಕು. ನಾನು ಪಾತ್ರೆ ತೊಳ್ಸ್ಬಿಟ್ಟು ಬಂದೆ ನೋಡಿ, ಪಾತ್ರೆ ಜೋಡಿಸಿ ಬಂದ್ಲಂತೆ. ನಾನು ಬೆಳಗಿಟ್ಟಿದ್ದೆ. ಸೊ ಪಾತ್ರೆನ ಜೋಡಿಸಿ ಬಂದಿದ್ದಾರೆ. ಥ್ಯಾಂಕ್ ಯು. ನಾನು ಹೇಳಿರಲಿಲ್ಲ ಜೋಡಿಸು ಅಂತ. ಸೊ ಆದ್ರೂ ಜೋಡಿಸಿ ಬಂದಿದ್ದಾಳೆ. ಥ್ಯಾಂಕ್ಸ್ ಫಾರ್ ದ್ಯಾಟ್. ಈಗ ಬಟ್ಟೆ ಮಾಡಿಸ್ಕೊಡ್ತೀನಿ. ಸೊ ಎಲ್ಲ ಬಟ್ಟೆನೂ ಅವಳೇ ಎತ್ತಿಡೋದು. ಒಂದೊಂದು ಸತಿ ಪೂಸಿ ಹೊಡಿಬೇಕು. ಹಿಂಗೆ ಬ್ರೆಡ್ ಮೇಲೆ ಕೇಕ್ ಸ್ಪ್ರೆಡ್ ಹಾಕಿದ್ದಾಳಲ್ಲ, ಹಾಗೆ ಬ್ರೆಡ್ ಮೇಲೆ ನಾನು ಬಟರ್ ಹಾಕ್ತಾಯಿದ್ರೆ ಅವಾಗವಾಗ ಸ್ವಲ್ಪ ಕೆಲಸ ಆಗುತ್ತೆ. ಇವಾಗ ಸ್ಕೂಲ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅಷ್ಟೊಂದು ನಾನು ಫೋರ್ಸ್ ಮಾಡಿ ಕೆಲಸ ಮಾಡು ಅಂತ ಅಷ್ಟು ಹೇಳಲ್ಲ. ಅಂದರೂ ಮಾಡ್ತಾರೆ, ಪರವಾಗಿಲ್ಲ. ಲಾಕ್ಡೌನಿಂದ ಏನು ಯಾವುದು ಇಂಪ್ರೂವ್ ಆಗಿದಾರಂತೆ ಕೆಲಸ ಮಾಡೋಕ್ಕೆ. ನೋಡು ಎಷ್ಟು ಫ್ರೆಶ್ ಆಗಿದ್ದಾನೆ ನೋಡು. ಪ್ಯಾಂಡಿ ಹೇಳಿಟ್ರೆ ನನ್ನನ್ನೇ ನೋಡುತ್ತೆ. ಎಲ್ಲಾನು ನೋಡುತ್ತೆ. ಇಲ್ಲ, ನನಗೆ ಭಯ ಆಗುತ್ತೆ. ಅದಕ್ಕೆ ನಾನು ಬಾಕ್ಲು ಹೊಂಚ್ಕೊಂಡು ಹೊರಡೋಗ್ತೀನಿ. ಚೆನ್ನಾಗಿದ್ದಾನೆ ಪಾಪ. ಚಳಿ ಅಂತ ಬಟ್ಟೆ ಹಾಕ್ಬೇಕು. ಬಟ್ಟೆ ಅಲ್ಲೇನಾ ಪಾಂಡ ನೋಡಿ, ಎಲ್ಲಾರು ನೋಡ್ತಾನೆ. ನೋಡಿ ನೋಡುತ್ತೆ. ಕಣ್ಣು ನೋಡು, ರಿಯಲ್ ಕಣ್ಣು ಥರನೇ ಕಾಣಿಸ್ತದೆ. ಓಹೋ, ಟೈಮ್ ಆಯ್ತು, ಇನ್ನ ಬಂದಿಲ್ಲ. ಸೀರಿಯಲ್ ರಾಜಾರಾಣಿ. ನಾವೆಲ್ಲ ರಾಜಾರಾಣಿ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಪ್ರೋಗ್ರಾಮ್, ಒಂಥರ ಕಪಲ್ ಚಾಲೆಂಜ್ ಥರ ಚೆನ್ನಾಗಿದೆ. ನಾನು ಕಾಯ್ತಾ ಇದ್ದೀನಿ, ನೋಡಬೇಕು ಹೇಗಿರುತ್ತೆ ಇವತ್ತು. ಒಬ್ಬೊಬ್ರು ಅವ್ರವ್ರ ವೀಕ್ನೆಸ್ನ ಹೇಳ್ತಾರೆ ಅದರಲ್ಲಿ. ಇವತ್ತು ನೀನೇ ಅಡ್ವರ್ಟೈಸ್ಮೆಂಟ್. ನಂಗೆ ಟಿ ವಿ ನೋಡೋಕ್ಕೆ ಬಿಡಲ್ಲ ಗೊತ್ತಾ. ಕೆಳಗೆ ಮಾವನವ್ರು ಇರ್ತಾರೆ, ಮಾವವ್ರ ಹತ್ರ ನಾವು ಹೋಗಲ್ಲ. ಮೇಲ್ ಬಂದರೆ ನನಗೆ ಚಾನಲ್ ನೇಮ್ಗಳೇ ಗೊತ್ತಿಲ್ಲ ಸರಿಯಾಗಿ, ಚಾನಲ್ ನಂಬರ್ಗಳೇ ಗೊತ್ತಿಲ್ಲ ಸರಿಯಾಗಿ. ಸೊ ಯಾವಾಗಲೂ ಫೋನ್ ಹಿಡ್ಕೊಂಡೇ ಇರೋದು. ಸೊ ಫೋನಲ್ಲೇ ನೋಡೋದು ಆಲ್ಮೋಸ್ಟ್. ಫೋನಲ್ಲಿ ಊಟ, ಸನ್ ನೆಕ್ಸ್ಟ್, ಅದೆಲ್ಲ ನನ್ನ ಫೋನಲ್ಲಿಲ್ಲ. ಜಿಯೋ, ಏನಂದ್ರಲ್ಲಿ ಜಿಯೋನು ಸಪೋರ್ಟ್ ಮಾಡಲ್ಲ. ವೇಟಿಂಗ್ ಫಾರ್ ರಾಜಾರಾಣಿ. ಬಾಯ್ ಬಾಯ್. ಬಂದರೆ ಬಿಸಿ. ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ನನ್ನ ಮಗಳು. ಹಾರ್ಟ್ ಶೇಪ್ ಇದೆ ಇದು. ಈಗ ಮಕ್ಕಳಿಗೆ ಜೆಲ್ಲಿ ಬೇಕಂತೆ. ಸೊ ನಾನು ಬೇಕರ್ಸ್ದು ಕ್ರ್ಯಾನ್ಬೆರಿ ಕ್ರಿಸ್ಟಲ್ ಜೆಲ್ಲಿನ ತರಿಸಿದ್ದೀನಿ. ಸೊ ಇದು ವೆಜಿಟೇರಿಯನ್. ಸೊ ಇಲ್ಲಿ ಸಿಂಬಲ್ ಇದೆ. ಇದು ಕ್ರ್ಯಾನ್ಬೆರಿದು ನನಗೂ ತುಂಬ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಇದು 90 ಗ್ರಾಮ್ಸ್ ಇದೆ. ಸೊ 1/2 ಲೀಟರ್ ನೀರು ಇಡ್ಸುತ್ತೆ ಅಲ್ವಾ? ದೊಡ್ಡಪ್ಪ ಅಷ್ಟೇ ತಾನೇ ಹೇಳಿದ್ದು. 1/2 ಲೀಟರ್ಗಿಂತ ಸ್ವಲ್ಪ ಕಮ್ಮಿ. ಆಮೇಲೆ ಇದನ್ನ ಡಿಸಾಲ್ವ್ ಮಾಡ್ಕೋಬೇಕಾ? ಅದು ನೀರು ಕುದಿಬೇಕು. ಈಗ ನೀರು ಕುದೀತಾ ಇದೆ, ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅದರೊಳಗೆ 2 ಥರ ಪೌಡರ್ ಪ್ಯಾಕೆಟ್ಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಎರಡೂ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರು ಮಳ್ತಾ ಇದೆ ಈಗ. ಸೊ ಅದಕ್ಕೆ ಹಾಕೋಬಾರ್ದು. ಈಗ ನಾನು ಅಗರ್ ಹಾಕ್ತಾಯಿದ್ದೀನಿ. ಅಗರ್ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ, ನೀರು ಬಿಟ್ಕೊಳ್ಳಲ್ಲ, ಜಲ್ಲಿ ಎಲ್ಲ ನೀಟಾಗಿ ಬರುತ್ತೆ, ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಗರ್ ಹಾಕಿದ್ರೆ. ಈ ರೆಸಿಪಿ ನಮ್ಮ ಭಾವನವ್ರು ಹೇಳ್ಕೊಟ್ಟಿದ್ದು ನನಗೆ.
ನೋಡಿ ಇದೆಲ್ಲ ಫುಲ್ಲು ಡಿಸಾಲ್ವ್ ಆಗಿಬಿಡ್ಬೇಕು. ಇದು ಫಲೂಡಾಗೆಲ್ಲ ಹಾಕ್ತಾರಲ್ಲ, ಸೊ ಅದು ಹೇಳ್ತಾರೆ. ಚೈನಾ ಗ್ರಾಸ್ ಅಂತಲೂ ಹೇಳ್ತಾರೆ, ಅಗರ್ ಅಗರ್ ಅಂತ ಹೇಳ್ತಾರೆ. ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗತ್ತೆ ಇದು. ಸೊ ಇದು ನೀಟಾಗಿ ನೀರಲ್ಲಿ ಡಿಸಾಲ್ವ್ ಆಗಬೇಕು. ಅದು ವೈಟ್ ಏನು ಕಾಣ್ತದೆ ಅಲ್ವಾ, ಅದೆಲ್ಲ ಹೋಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ನೀರು. ಸಕ್ಕರೆ ಹಾಕಿರೋದ್ರಿಂದ ಬಬಲ್ಸ್ ಬರ್ತಾ ಇದೆ ಅಷ್ಟೇ. ಈಗ ಇದು ನೀರು ಆಗಿದೆ ಅಲ್ವಾ, ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ನೀವು ಯಾವುದು ಮೌಲ್ಡಿಂಗ್ಗೆ ಪಾತ್ರೆ ಇಟ್ಕೊಂಡಿರ್ತೀರಾ, ಸೊ ಅದಕ್ಕೇ ಆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಪಾತ್ರೆ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಆ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬೇಗ ಡಿಸಾಲ್ವ್ ಆಗಿಬಿಡತ್ತೆ. ಇದನ್ನು ಮಾಡೋಕ್ಕೆ ಮೂರು ಕೈ ಬರುತ್ತೆ ನನಗೆ. ನನ್ನ ಮಗ, ನನ್ನ ಮಗಳು, ನಾನು. ಸೊ 3 ಜನನೂ ಮಾಡ್ತೀವಿ. ಯಾಕೆ ಅಂದರೆ ಅವ್ರಿಗೆ ಇಷ್ಟ ಆಗಿರೋದು ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಅವ್ರಿಗೆ ಇಷ್ಟ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕಲರು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ನನಗಂತೂ ತುಂಬ ಇಷ್ಟ. ಆ ಟ್ಯಾಂಗಿನೆಸ್ ಇರುತ್ತಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಅಂತ ಅನಿಸುತ್ತೆ. ಈಗ ನೋಡಿ ಅದು ನೀಟಾಗಿ ಡಿಸಾಲ್ವ್ ಆಗಿದೆ. ಇದು ಒಂದು 2 ಅವರ್ ಇಟ್ಟರೆ ಸೆಟ್ ಆಗುತ್ತೆ. ನಾನು ರಾತ್ರಿ ಮಾಡಿ ಬೆಳಗ್ಗೆ ಓಪನ್ ಮಾಡಿದ್ದು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಚೆನ್ನಾಗಾಗುತ್ತೆ ಅದು. ಅದರಲ್ಲೂ ಏನಾದ್ರು ಗ್ರ್ಯಾನ್ಯೂಲ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಅದನ್ನು ಡಿಸಾಲ್ವ್ ಮಾಡಿ ಹಾಕ್ತಾಯಿದ್ದೀನಿ. ಕಾಯ್ತಾ ಇದ್ದ ನನ್ನ ಮಗ, ರಾತ್ರಿ ಎಲ್ಲ ಬೇಗನೆ ಎದ್ಬಿಟ್ಟಿದ್ದಾನೆ ಇವತ್ತು. ಸಂಡೇ ಬೇಗ ಎದ್ದೊಳ್ತಾ ಇರಲಿಲ್ಲ ಯೂಶ್ವಲಿ. ಸೊ ಇದನ್ನು ತಿನ್ನಬೇಕು ಅಂತ ಬೇಗ ಎದ್ದಿದ್ದಾನೆ. ಇದನ್ನು ಫ್ರೀಸ್ ಮಾಡಬೇಕು. ಫ್ರೀಝರಲ್ಲಿ ಅಂತಂದರೆ ಮಾಮೂಲಿ ರೆಫ್ರಿಜರೇಟರಲ್ಲಿ ಇಡಬೇಕು, ಫ್ರೀಝರಲ್ಲಿ ಇಟ್ಕೊಡ್ದು. ನಮ್ಮ ಮುಖದಲ್ಲಿ ಖುಷಿ ನೋಡ್ಬೇಕೀಗ. ಈಗ ನಾನು ಸಿಂಪಲ್ಲಾಗಿ ಒಂದು ದಾಲ್, ಇದು ಚಪಾತಿಗೆ, ಪರೋಟಾಗೆ ಎಲ್ಲನೂ ನಂಚ್ಕೋಬೋದು. ಸೊ ಆ ಥರ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಮತ್ತು 2 ಈರುಳ್ಳಿ. ಇಲ್ಲಿ 1 ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಮಸೂರು ಬೇಳೆ ಮತ್ತು 1/4 ಕಪ್ಪು ಹೆಸರುಬೇಳೆ. ಇಷ್ಟನ್ನು ವಾಶ್ ಮಾಡ್ಕೋಬೇಕು. ಇದು ವಾಶ್ ಮಾಡಾದ್ಮೇಲೆ ಈ ಎಷ್ಟು ಐಟಮ್ ನಾವು ಇಟ್ಕೊಂಡಿದ್ದೀವಲ್ಲ ಇಷ್ಟನ್ನು ನಾವು ಬೇಯಿಸ್ಕೋಬೇಕು. ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಅದು ಸ್ಮ್ಯಾಶ್ ಆಗುತ್ತೆ ನೀಟಾಗಿ. ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಅದು. ಈಗ ನೀರು ಇಟ್ಕೊಂಡಿದ್ದೀನಿ. ಸೊ ಬೇಳೆನೂ ತೊಳ್ದಾಗಿದೆ. ಈಗ ಇದನ್ನು ಬೇಯಕ್ಕೆ ಹಾಕಬೇಕು. ಮತ್ತು ನಾವೇನು ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಟೊಮ್ಯಾಟೊ ಈರುಳ್ಳಿ ಎಲ್ಲ, ಸೊ ಅದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ಮ್ಯಾಶ್ ಆಗೋ ಥರ ನೀಟಾಗಿ. ನಾನು ಇದರಲ್ಲೇ ಆಲೂಗೆಡ್ಡೆನೂ ಬೇಯಿಸ್ಕೊಂಡಿದ್ದೀನಿ ಪರೋಟಾಗೆ. ಸೊ ಕುಕ್ಕರ್ ಅದಕ್ಕೆ ಹೀಗಿದೆ. ಈಗ ಒಂದು 3ರಿಂದ 4 ವಿಷಲು ಕೂಗಬೇಕಿದು. ಈಗ ಆಲೂ ಪರೋಟಾಗೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಆಲೂ ಪರೋಟಾಗೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಹೇಗಿರ್ಬೇಕಂತಂದರೆ, ನಿಮ್ಮ ಕೈಲಿ ಎಷ್ಟು ಫೈನಾಗಿ ಚಾಪ್ ಮಾಡೋಕ್ಕಾಗತ್ತೆ ಅಷ್ಟು ಫೈನಾಗಿ ಮಾಡಿ. ತುಂಬ ತೆಳ್ಳಗಿದ್ರೆ ಸ್ಟಫಿಂಗ್ ಒಳಗಡೆ ಕೂತ್ಕೊಡುತ್ತೆ ಚೆನ್ನಾಗಿ. ನೀವು ಮಿಷಿನಲ್ಲೆಲ್ಲ ಕಟರ್ಸಲ್ಲೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿಬಿಡಿ, ಯಾಕೆಂದರೆ ಅದು ನೀರು ಬಿಟ್ಕೊಬಿಡುತ್ತೆ. ನಿಮ್ಮ ಕೈಯಲ್ಲಿ ಆದಷ್ಟು, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ಚಾಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಯಲ್ಲೇ ಮಾಡ್ತಾ ಇರೋದು. ಸೊ ನಾನು ಮಿಷಿನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಯಾವುದೇ ಗ್ಯಾಜೆಟ್ಸ್ಗಳು, ಕಟ್ ಮಾಡೋ ಗ್ಯಾಜೆಟ್ಸ್ಗಳು ಆ ಥರ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ನೀವು ಕಟ್ ಮಾಡಿರೋದು ನಿಮಗೆ ಸ್ವಲ್ಪ ದಪ್ಪ ಅಂತ ಅನಿಸಿದ್ರೆ ಈ ಥರ ಹೋಲ್ಡಿಂಗ್ ಚಾಪಿಂಗ್ ಅಂತ ಹೇಳ್ತಾರೆ, ಇದಕ್ಕೆ ಹೋಲ್ಡ್ ಚಾಪಿಂಗ್ ಅಂತ. ಸೊ ಆ ಥರನ ನೀವು ಮಾಡ್ಕೋಬೋದು. ಆಗ ಏನಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ಸಣ್ಣಗೆ ಕಟ್ಟಾಗತ್ತೆ. ನಾನು ಇದನ್ನೇ ಫಾಲೋ ಮಾಡೋದು. ಸೊ ನಿಮಗೆ ಈಸಿ ಅಂತ ಅನಿಸಿದ್ರೆ ಇದನ್ನು ನೀವು ಟ್ರೈ ಮಾಡಿ, ಆಯಿತಾ? ತುಂಬ ಚೆನ್ನಾಗಿರುತ್ತೆ. ನನಗೆ ಆಲೂ ಪರೋಟ ನನಗೆ ತುಂಬ ಇಷ್ಟ ಬೇಸಿಕಲಿ.
ಆಲೂಗೆಡ್ಡೆ ಬೆಂದಿದೆ, ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ನಾನು ಮೀಡಿಯಮ್ ಗ್ರೇಟರಲ್ಲಿರುತ್ತಲ್ಲ, ಸೊ ತುಂಬ ದಪ್ಪದು ಅಲ್ಲ ತುಂಬ ತೆಳ್ಳದು ಅಲ್ಲ, ಮಿಡಲ್ ಒನ್ ಇರುತ್ತಲ್ಲ ಅದರಲ್ಲಿ ನಾನು ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದು ನೀಟಾಗಿ ಪೇಸ್ಟ್ ಥರ ಸಿಗುತ್ತೆ ನಮಗೆ. ಇಲ್ಲ ನಾವು ಸ್ಮ್ಯಾಶ್ ಮಾಡ್ತೀವಿ ಅಂದರೆ ಅದು ಅಷ್ಟು ಕ್ಲಿಯರಾಗಿ ಸಿಗಲ್ಲ. ಈಗ ನಾನು ಪರೋಟಾಗೆ ಏನಂತ ಹಾಕ್ತೀನಿ ಅಂತಂದರೆ, ಫಸ್ಟು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತೀನಿ, ಮತ್ತು ಈರುಳ್ಳಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಖಾರದ ಪುಡಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕಿದ್ರೆ ಬಾಯಿಗೆ ಚಟ್ಪಟ ಅಂತ ಅನಿಸುತ್ತೆ, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕೆ ಅಂತ ಅಂದರೆ ಅದು ಆಲೂಗೆಡ್ಡೆ ಅಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಜೀರಿಗೆ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ಡ್ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನೂ ಹಾಕ್ತಾಯಿಲ್ಲ ನಾನು, ಸೊ ಅದೆಲ್ಲ ಏನು ಬೇಡ ಅಂತ ಅನಿಸುತ್ತೆ. ನಾನು ಈ ಥರ ಮಾಡೋದು. ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಎಲ್ಲ ಏನೂ ಹಾಕಲ್ಲ, ಇಷ್ಟನ್ನೇ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಪೌಡರು, ಆವಾಗಲೇ ನಮಗೆ ಬಾಯಿಗೆ ನೀಟಾಗಿ ಹರಡುತ್ತಲ್ಲ, ಸೊ ಆ ಥರ ಆಗುತ್ತೆ. ನಾವು ಒಂದು ಕಡೆ ನೀಟಾಗಿ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ಇಲ್ಲಿ ಕುತ್ಕೊಬಿಡುತ್ತೆ, ಸೊ ಟೇಸ್ಟು ಚೆನ್ನಾಗಿರಲ್ಲ. ತಿಂದವ್ರಿಗೂ ಏನಿದು ಒಂದು ಕಡೆ ಉಪ್ಪಿದೆ ಒಂದು ಕಡೆ ಖಾರ ಇದೆ ಅಂತ ಆ ಥರ ಅನಿಸ್ಬಿಡುತ್ತೆ. ಸೊ ನೀಟಾಗಿ ಇದು ಮಾಡಬೇಕು, ಯಾವುದೇ ರೀತಿ ನೀರು ಹೋಗಬಾರ್ದು ಇದಕ್ಕೆ. ಈ ಥರ ಗಟ್ಟಿಯಾಗಿ ಇದ್ದರೆ ಡೋ ಚೆನ್ನಾಗಿ ಬರುತ್ತೆ ನಮಗೆ ಒಳಗಡೆ ಸ್ಟಫಿಂಗು. ನೋಡಿ ಹೀಗೆ ಎತ್ಕೊಂಡ್ರೆ ನಾವು ನೀಟಾಗಿ ಬರಬೇಕು. ಅದು ವಾಟರ್ ಕನ್ಸಿಸ್ಟೆನ್ಸಿ ವಾಟರ್ ಅಂತೂ ಒಂಚೂರು ಹಾಕಿಲ್ಲ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ಟಫಿಂಗ್ ಹಿಂಗಿದ್ರೆ ಸೂಪರ್ ಮಾತ್ರ. ಈಗ ನಾನು ದಾಲ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಫಸ್ಟ್ ಪಾತ್ರೆನ ಕಾಯಿಸಿಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಲ್ಲ, ಇದಕ್ಕೆ ಜೀರಿಗೆ ಹಾಕ್ತಾ ಇರೋದು. ಸೊ ಒಂದು ಕರೆಂಟೇ ಇಲ್ಲ, ಸೊ ಟಾರ್ಚ್ ಹಾಕ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರೋದು. ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಬೇಯಿಸೋಕ್ಕೂ ಹಾಕಿದ್ನಲ್ವ, ಸೊ ಅದರಿಂದ ಜಾಸ್ತಿ ಬೇಡ ಅಂತ ಅನಿಸುತ್ತೆ. ಮತ್ತು ಖಾರದ ಪುಡಿನೂ ಹಾಕ್ಕೋಬೇಕಲ್ವ. ಈಗ ಸ್ವಲ್ಪ ಈರುಳ್ಳಿ, ಇದನ್ನು ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈರುಳ್ಳಿ ನೀಟಾಗಿ ಬೇಯೋವರೆಗೂ ಅದನ್ನು ನೀಟಾಗಿ ಸಾಟೆ ಮಾಡ್ಕೋಬೇಕು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ವೈಟು ಗ್ರೀನು ರೆಡ್. ನನಗೆ ಈ ಥರ ಅಡುಗೆ ಮಾಡೋದ್ರಲ್ಲಿ ಕಲರ್ಫುಲ್ಲಾಗಿರಬೇಕು. ನೆಕ್ಸ್ಟ್ ಅರಿಶಿನ ಹಾಕೋ ಅಷ್ಟೇ ನೀಟಾಗಿ ಫ್ರೈ ಮಾಡಿದ್ದೀನಿ. ಮತ್ತು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಆಗಲೇ ಬೇಳೆ ಬೇಯೋಕ್ಕೆ ನಾನು ಸಾಲ್ಟ್ ಹಾಕಿರಲಿಲ್ಲ, ಇವಾಗ ನಾನು ಈ ಟೈಮಲ್ಲೇ ಸಾಲ್ಟ್ ಹಾಕೋತಾ ಇದ್ದೀನಿ. ಇದಂತೂ ಪರೋಟಾಗೆ ಮತ್ತು ಖಾಲಿ ಚಪಾತಿ ಅಂತ ಹೇಳ್ತಾರಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಮತ್ತು ಜೀರಾ ಅಕ್ಕಿಲಿ ರೈಸ್ ಮಾಡ್ತಾರಲ್ವ, ಅದನ್ನು ಮಾಡಿ ಜೀರಾ ರೈಸ್ ಮಾಡಿದ್ರೆ ಸೊ ಇದಕ್ಕಂತೂ ಬೆಸ್ಟ್ ಕಾಂಬಿನೇಷನು. ಜೀರಾ ರೈಸ್ಗೆ ದಾಲ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ನೀಟಾಗಿ ಕುದಿಬೇಕು. ಆ ಯೆಲ್ಲೋ ರೆಡ್ ಗ್ರೀನ್ ಕಣ್ಣು ನೋಡೋಕ್ಕೆ ಖುಷಿ. ನಂಗೊಂದು ಸ್ವಲ್ಪ ಸಪ್ಪೆ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ದಾಲ್ಗೆ ತಡ್ಕ ಹಾಕಿಲ್ಲ ಅಂದರೆ ಹೇಗೆ ಅಲ್ವಾ, ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಪಾತ್ರೆ ಕಾದಿದೆ, ಸಾಸ್ ಪ್ಯಾನು. ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಅಂದರೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ಕಾಯಬೇಕು. ಅದು ಸ್ವಲ್ಪ ಕಾದ್ಮೇಲೆ ನಾನು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಅದು ಸಿಪ್ಪೆ ತೆಗ್ದು ಇಟ್ಕೋಬೇಕು. ಸೊ ಫಸ್ಟು ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಜ್ಜಿ ಕೂಡ ಹಾಕ್ತಾಯಿದ್ದೀನಿ. ಜಜ್ಜಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ
ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡಬಾರ್ದು, ಯಾಕೆ ಅಂದರೆ ಅದು ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ನಾವು ಒಗ್ಗರಣೆಗೆ ಹಾಕಬೇಕು. ನಾವು ದಾಲ್ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಏನೇ ಒಂದು ಮಾಡಿದ್ರೂ ಒಗ್ಗರಣೆ ಹಾಕಿದ್ರೇ ಅಲ್ವಾ ಟೇಸ್ಟ್. ನಾವು ಸ್ವೀಟ್ ಮಾಡಿದ್ರೆ ತುಪ್ಪದ ಒಗ್ಗರಣೆ, ಖಾರ ಮಾಡಿದ್ರೆ ಈ ಥರ ಎಣ್ಣೆ ಸಾಸಿವೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲ ಕಲರ್ಫುಲ್ಲಾಗಿ ಆ ಬಬಲ್ ನೋಡೋಕ್ಕೆ ನನಗೆ ಖುಷಿ. ಅಡುಗೆ ಮಾಡಬೇಕಾದ್ರೆ ಆ ಕುದಿಯತ್ತಲ್ಲ, ಸೊ ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಮಾಡಿ ಉಪ್ಪು ಖಾರ ಹೇಗಿದೆ ನೋಡಿಕೊಂಡು ಅದನ್ನು ತೆಗ್ದಿಡೋದು. ನೆಕ್ಸ್ಟು ಪರೋಟ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು 2 ಥರನೂ ಮಾಡ್ಕೋಬೋದು. ನೀವು ನಿಮ್ಗೆ ಹೇಗೆ ಕಂಫರ್ಟಬಲ್ ಆ ಥರ ಮಾಡಿ. ನಾನು 2 ಥರನೂ ತೋರಿಸ್ತೀನಿ. ನಾನು 2 ಥರನೂ ಟ್ರೈ ಮಾಡ್ತೀನಿ. ಟೈಮ್ ಜಾಸ್ತಿ ಇದ್ದಾಗ ಈ ಥರ ಫಸ್ಟ್ ಸ್ಟೆಪ್ನ ಫಾಲೋ ಮಾಡ್ತೀನಿ. ಟೈಮ್ ಕಮ್ಮಿ ಇದ್ದಾಗ ನಾನು ಸೆಕೆಂಡ್ ಸ್ಟೆಪ್ನ ಫಾಲೋ ಮಾಡ್ತೀನಿ. ಸೊ ಈ ಥರ ನೀಟಾಗಿ ನಾದ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡ ಪರೋಟ ಬೇಕು ಆದಷ್ಟು ಅಷ್ಟು ಹಿಟ್ಟನ್ನು ನೀವು ತೊಗೋಬೇಕಾಗತ್ತೆ. ಈಗ ಇದು ಆಗಿದೆ ಅಲ್ವಾ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಸ್ಟಫಿಂಗು ನೀಟಾಗಿ ಅದರಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೆ. ಸ್ಟಫಿಂಗ್ ಜಾಸ್ತಿ ಇದ್ರೇ ಪರೋಟಾಗೆ ಟೇಸ್ಟ್. ಸೊ ನಾನು ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಹಾಕಿ ನಾವು ಅದ್ರ ಮೇಲೆ ಟ್ಯಾಪ್ ಮಾಡ್ಕೋಬೇಕು. ಎಲ್ಲ ಅದ್ರ ಮೇಲೂ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಪ್ಯಾನ್ನ ಆನ್ ಮಾಡಿಟ್ಕೊಂಡ್ರೆ ಅದು ಕಾದಿರುತ್ತೆ. ನಾವು ಪರೋಟ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ತವಾನೂ ಕಾದಿರುತ್ತೆ, ಹಾಕೋಕ್ಕೂ ನಮಗೆ ಸರಿ ಹೋಗುತ್ತೆ ಟೈಮಿಂಗ್ಸು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ನನ್ನ ಮಗ ಏನೋ ತೋರಿಸ್ತಾ ಇದ್ದ, ಅದನ್ನು ನೋಡ್ಕೊಂಡು ನಾನು ಲೇಟ್ ಮಾಡ್ತಾಯಿದ್ದೀನಿ. ಈಗ ಇದು ಒಂದು ಸೈಡನ್ನ ಎತ್ಕೊಂಡು ನಾವು ಈ ಥರ ರೋಲ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿದ್ರೆ ನೀಟಾಗಿ ಕೂರತ್ತೆ. ಮತ್ತು ಈಗ ಚಕ್ಲಿ ಶೇಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಸೊ ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೆಕೆಂಡ್ ಸ್ಟೆಪ್ಪು ಈಸಿ, ಬಟ್ ಇದು ಈಸಿ ಮಾಡೋಕ್ಕೆ ಈಸಿ. ಸೊ ಇದು ಲೇಯರ್ ಥರ ಬರುತ್ತೆ. ಸೆಕೆಂಡ್ ಸ್ಟೆಪ್ಪು ಅದು ಫುಲಾವ ಅಂತ ಹೇಳ್ತಾರಲ್ಲ, ಏನದು ಹುಬ್ಬೋ ಅಂಥದ್ದು ಅಂತ. ಸೊ ಆ ಥರ ಬರುತ್ತೆ. ನನ್ನ ಮಕ್ಕಳು ಹೇಳೋದು ಫುಲಾ ಅಂತ, ನನಗೂ ಅದೇ ಬಾಯಿಗೆ ಬಂದುಬಿಟ್ಟಿದೆ. ಉಬ್ಬತ್ತೆ ಅನ್ನೋ ಕಡೆ ಎಲ್ಲ ನಾನು ಫುಲಾ ಅಂತ ಹೇಳ್ತೀನಿ. ಸೊ ಏನೇನೆಲ್ಲ ಕಳಿಸ್ಬಿಡ್ತಾರೆ ಅಲ್ವಾ ಮಕ್ಕಳು. ಈಗ ನಾನು ಪ್ಯಾನ್ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಪ್ಯಾನ್ ಮೇಲೆ ಹಾಕ್ಕೊಂಡ್ಮೇಲೆ ನಿಮ್ಗಿನ್ನ ಎಷ್ಟು ದೊಡ್ಡದು ಬೇಕು ಇಲ್ಲ ಎಷ್ಟು ತೆಳ್ಳದು ಬೇಕು ಎಲ್ಲನೂ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಒಂದು ಕೈಲಿ ಮಾಡೋದ್ರಿಂದ ಪಾತ್ರೆನೂ ತವ ಕೂಡ ಅಳ್ಳಾಡ್ತಾ ಇದೆ. ಈ ಥರ ನಾವು ಒಂದೇ ಸಮಕ್ಕೆ ತಟ್ಕೋಬೇಕು. ಒಬ್ಬೊಬ್ರಿಗೆ ದಪ್ಪದ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ತೆಳ್ಳದು ಇಷ್ಟ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕಾದರೂ ಅದನ್ನು ಮಾಡ್ಕೋಬೋದು. ನಮ್ಮ ಮಾವನವ್ರಿಗೆ ಕೊಡೋದಲ್ವ, ಸ್ವಲ್ಪ ತೆಳ್ಳೆ ಇದ್ದರೆ ಚೆನ್ನಾಗಿರುತ್ತೆ, ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ ತುಪ್ಪ, ಇಲ್ಲ ಅಂದರೆ ಹೇಗೆ ಅಲ್ವಾ ಪರೋಟಾಗೆ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಅಂದರೆ ಚೆನ್ನಾಗೇ ಇರಲ್ಲ. ಸೊ ಇದು ನೀಟಾಗಿ ಬೇಯ್ತಾ ಇದೆ. ಈಗ ನಮ್ಮ ಪರೋಟ ದಾಲು ಅದ್ರ ಜೊತೆ ಸ್ವಲ್ಪ ಸಾಸು. ಸೊ ಇದು ರೆಡಿ ಇದೆ ನಮ್ಮ ಬ್ರೇಕ್ಫಾಸ್ಟ್ಗೆ. ಈಗ ನಾನು ಮಾಡ್ತಾ ಇರೋದು ಸೆಕೆಂಡ್ ಸ್ಟೆಪ್ಪು. ಸೊ ನಾವು ಚಪಾತಿಗೆ ಯಾವ ಥರ ಲಟ್ಟಿಸ್ಕೊತೀವಿ ಅದನ್ನು ಮಾಡಿಕೊಂಡು ಆಮೇಲೆ ನಾವು ಒಬ್ಬಟ್ಟಿಗೆ ಎಲ್ಲ ನಾವು ಏನು ಮಾಡ್ಕೋತೀವಲ್ಲ, ಸೊ ಆ ಥರ ಮಾಡಿ ಈ ಥರ ಮೇಲೆ ಮೋದಕ ಥರ ಬರುತ್ತೆ. ಸೊ ಅದನ್ನು ಟ್ವಿಸ್ಟ್ ಮಾಡಿ ಎಕ್ಸ್ಟ್ರಾನ ರಿಮೂವ್ ಮಾಡಿ
ಇದನ್ನು ಲಟ್ಸೋದು. ಸೊ ಇದು ಸೆಕೆಂಡ್ ಮೆಥಡು. ಸೊ ಇದೇ ಈಸಿ ಅಂತ ಅನ್ಕೋತೀನಿ ಸ್ಟಾರ್ಟಿಂಗ್ ಮಾಡೋರಿಗೆ. ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದು ಲೇಯರ್ ಬರುತ್ತೆ, ಇದು ಹುಬ್ಬತ್ತೆ ಅಷ್ಟೇ. ಇನ್ನೆಂಥ ಡಿಫ್ರೆನ್ಸ್ ಇಲ್ಲ. ಟೇಸ್ಟ್ ರಿಮೈನ್ಸ್ ದ ಸೇಮ್ ಅಲ್ವಾ. ಸೆಕೆಂಡ್ ಸ್ಟೆಪ್ ಮಾಡಿದ್ರಲ್ಲಿ ನೋಡಿ ಈ ಥರ ಹುಬ್ಬತ್ತೆ ಮಧ್ಯೆ ಮಧ್ಯೆ ಎಲ್ಲ. ಸೊ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಬೆಳಿಗ್ಗೆದು ಟಿಫನ್ ಆಯಿತು. ಸೊ ಎಲ್ಲ ಕೆಲಸನೂ ಆಯಿತು. ನೆಕ್ಸ್ಟು ಅಡುಗೆ ಮಾಡಬೇಕು. ನೋಡಿದ್ರೆ ಕರೆಂಟೇ ಇಲ್ಲ. ಇವತ್ತು ಕಲ್ಲಲ್ಲಿ ರುಬ್ಬೇಕನ್ಸುತ್ತೆ. ಮಟನ್ ಸಾಂಬಾರು ಮತ್ತಿನ್ನೇನು ಶಿವಾಜಿ ಹೋಟೆಲ್ದು ಬಿರಿಯಾನಿ ಬೇಕಂತೆ ನಮ್ಮ ಮನೆಯವ್ರಿಗೆ. ಸೊ ಇವತ್ತು ಬಿರಿಯಾನಿ ಆ ಥರ ನಾನು ರೆಸಿಪಿ ಹೇಳಿಸ್ಕೊಂಡು ಬಂದಿದ್ದೀನಿ. ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನೋಡಬೇಕು ಹೇಗೆ ಬರುತ್ತೆ ಹೇಗೆ ಅಂತ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ನೋಡ್ತಾಯಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಸಜೆಸ್ಟ್ ಮಾಡೋದಿದ್ದರೆ ಮತ್ತು ಏನಾದ್ರು ಕಾಂಪ್ಲಿಮೆಂಟ್ಸ್ ಕೊಡೋದಿದ್ದರೆ, ಏನಾದ್ರು ಟಿಪ್ಸ್ ನನಗೆ ಹೇಳೋದಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಸೂನ್. ಸ್ಟೇ ಹ್ಯಾಟ್ ಯುವರ್ ಹೋಮ್. ಬಿ